ಹಾಯ್. ಸೊ ಎಕನಾಮಿಕ್ಸ್ ಸಬ್ಜೆಕ್ಟ್ ನಾಳೆನೇ ಎಕ್ಸಾಮ್ ಇರೋದ್ರಿಂದ ಆನ್ಸರ್ಸ್ನ ಇಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ. ಬರೀ ಕ್ವೆಶ್ಚನ್ಸ್ನ ಮಾತ್ರ ಇಲ್ಲಿ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ಇಲ್ಲಿ 4 ಮಾರ್ಕ್ಸ್ ಹಾಗೂ 6 ಮಾರ್ಕ್ಸಿನ ಕ್ವೆಶ್ಚನ್ಸ್ನ ಲಿಸ್ಟ್ ಮಾಡಿದ್ದೀನಿ. ಓಕೆ, ಸೊ ನೋಡಿ, ಚಾಪ್ಟರ್ 1ಅಲ್ಲಿ ಒಂದು 4 ಮಾರ್ಕ್ಸಿನ ಕ್ವೆಶ್ಚನ್ ಇರುತ್ತೆ, ಹಾಗೆ ಚಾಪ್ಟರ್ 2 ಅಲ್ಲಿ ಒಂದು 4 ಮಾರ್ಕ್ಸಿನ ಕ್ವೆಶ್ಚನ್ ಹಾಗೆ ಒಂದು 6 ಮಾರ್ಕ್ಸಿನ ಕ್ವೆಶ್ಚನ್ ಇರುತ್ತೆ. ಇನ್ನು ಥರ್ಡ್ ಚಾಪ್ಟರಲ್ಲಿ ಒಂದು 4 ಮಾರ್ಕ್ಸಿನ ಕ್ವೆಶ್ಚನ್, ಇನ್ನೊಂದು 6 ಮಾರ್ಕ್ಸಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಲ್ಲ. ಇನ್ನು POQಯಲ್ಲಿ ಒಂದು ಕ್ವೆಶ್ಚನ್ ಕೇಳ್ತಾರೆ. ಓಕೆ, ಇನ್ನು ಫೋರ್ತ್ ಚಾಪ್ಟರಲ್ಲಿ ನೋಡಿ, 4 ಮಾರ್ಕ್ಸಲ್ಲಿ ಯಾವುದು ಕ್ವೆಶ್ಚನ್ಸ್ ಕೇಳಲ್ಲ, ಇನ್ನು 6 ಮಾರ್ಕ್ಸಲ್ಲಿ ಒಂದು ಪ್ರಶ್ನೆನ ಕೇಳ್ತಾರೆ. ಇನ್ನು 5 ಮಾರ್ಕ್ಸಲ್ಲೂ ಕೂಡ POQ ಇರೋದಿಲ್ಲ. ಓಕೆ, ಇನ್ನು ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಆ ಚಾಪ್ಟರಲ್ಲಿ 4 ಮಾರ್ಕ್ಸಿಂದು 1 ಕ್ವೆಶ್ಚನ್, 6 ಮಾರ್ಕ್ಸಿಂದು 5 ಮಾರ್ಕ್ಸಿಂದು ಯಾವ ಕ್ವೆಶ್ಚನ್ಸು ಇರೋದಿಲ್ಲ. ಓಕೆನಾ. ಇನ್ನು ನೆಕ್ಸ್ಟು ಮ್ಯಾಕ್ರೋ ಎಕನಾಮಿಕ್ಸ್ ಪಾರ್ಟ್ ಬಿ. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 4 ಮಾರ್ಕ್ಸಿಂದು 1 ಕ್ವೆಶ್ಚನ್, 6 ಮಾರ್ಕ್ಸಿಂದು ಯಾವುದೇ ರೀತಿಯ ಪ್ರಶ್ನೆ ಕೇಳಲ್ಲ. POQಯಲ್ಲೂ ಕೂಡ ನಿಮಗೆ 5 ಮಾರ್ಕ್ಸಿಂದು ಕೇಳಲ್ಲ ಚಾಪ್ಟರ್ 1ಅಲ್ಲಿ. ಇನ್ನು ಚಾಪ್ಟರ್ 2 ಅಲ್ಲಿ 4 ಮಾರ್ಕ್ಸಿಂದು 1 ಕ್ವೆಶ್ಚನ್, 6 ಮಾರ್ಕ್ಸಿಂದು 1 ಕ್ವೆಶ್ಚನ್. ಇನ್ನು ಥರ್ಡ್ ಚಾಪ್ಟರಲ್ಲಿ 4 ಮಾರ್ಕ್ಸಿಂದು 1 ಕ್ವೆಶ್ಚನ್, 6 ಮಾರ್ಕ್ಸಲ್ಲಿ 5 ಮಾರ್ಕ್ಸಲ್ಲಿ ಯಾವುದೇ ರೀತಿಯ ಪ್ರಶ್ನೆ ನಿಮಗೆ ಕೇಳೋದಿಲ್ಲ ಚಾಪ್ಟರ್ 3ಅಲ್ಲಿ. ಓಕೆ, ಇನ್ನು ಫೋರ್ತ್ ಚಾಪ್ಟರಲ್ಲಿ 4 ಮಾರ್ಕ್ಸಿಂದು ಯಾವುದೇ ಪ್ರಶ್ನೆ ಇರೋದಿಲ್ಲ, 6 ಮಾರ್ಕ್ಸಿಂದು ಒಂದು ಪ್ರಶ್ನೆ ಇರುತ್ತೆ, POQನೂ ಕೂಡ ಯಾವುದೂ ಇರಲ್ಲ. ಓಕೆ, ಇನ್ನು ಫಿಫ್ತ್ ಚಾಪ್ಟರಲ್ಲಿ 4 ಮಾರ್ಕ್ಸಿಂದು 1 ಕ್ವೆಶ್ಚನ್ ಇರುತ್ತೆ, POQಯಲ್ಲಿ 1 ಕ್ವೆಶ್ಚನ್ ಇರುತ್ತೆ. ಓಕೆ, ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.